ಕ್ರಿಕೆಟ್ ಅನ್ನೋದು ಕೇವಲ ಸ್ಟಾರ್ ಆಟಗಾರರಿಗೆ ಮಾತ್ರ ಸೀಮಿತವಲ್ಲ. ರಾಜ್ಯಗಳಲ್ಲಿ ಅಷ್ಟೇ ಯಾಕೆ, ಹಳ್ಳಿಗಳಲ್ಲೂ ಕೂಡ ಪ್ರತಿಭಾವಂತ ಕ್ರಿಕೆಟರ್ಸ್ ಇದ್ದಾರೆ. ಅದರಲ್ಲೂ ನಮ್ಮ ರಾಜ್ಯದಲ್ಲೇ ಸ್ಟಾರ್ ಕ್ರಿಕೆಟರ್ಸ್ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ನಡೀತಾ ಇರೋ ಮಹಾರಾಜ ಟ್ರೋಫಿ ಟೂರ್ನಮೆಂಟ್. ಇಲ್ಲಿ ನಮ್ಮ ಕನ್ನಡಿಗ ಕ್ರಿಕೆಟರ್ಸ್ ದಾಖಲೆ ಮೇಲೆ ದಾಖಲೆ ಬರಿತಾ ಇದ್ದಾರೆ. ಕನ್ನಡಿಗರ ಕ್ರಿಕೆಟ್ ಅಬ್ಬರ ನೋಡಿ RCB ಫ್ಯಾನ್ಸ್ ತಮ್ಮದೇ ಆದ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ. ನಮ್ಮದೇ ಆಟಗಾರರಿಗೆ ಟೀಮ್ನಲ್ಲಿ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಯಾರೆಲ್ಲ RCB ಟೀಮ್ಗೆ ಬೇಕು? ಕನ್ನಡಿಗರ ಆಟ RCB ಫ್ರಾಂಚೈಸಿ ಗಮನಕ್ಕೆ ಬರ್ತಾ ಇಲ್ವಾ? RCB ಟೀಮ್ ಈ ಬಾರಿಯಾದರೂ ಕನ್ನಡಿಗರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಬಾರಿ ನಡೀತಾ ಇರೋ ಮಹಾರಾಜ ಟ್ರೋಫಿ ಮೇಲೆ RCB ಫ್ಯಾನ್ಸ್ ಕಣ್ಣು ಬಿದ್ದಿದೆ. ಈ ಬಾರಿಯ ಯಾಕೆ ಇಷ್ಟೊಂದು ಹೈಪ್ ಅಂತೀರಾ? ಈ ಬಾರಿಯ IPLನ ಮೆಗಾ ಆಕ್ಷನ್ ನಡೆಯಲಿದೆ. ಇಲ್ಲಿ RCB ಕೂಡ ಬೆಸ್ಟ್ ಟೀಮ್ ಕಟ್ಟಬೇಕಿದೆ. ಹೀಗಾಗಿ ನೀವು ಕನ್ನಡಿಗ ಕ್ರಿಕೆಟರ್ಸ್ನೇ ಪಿಕ್ ಮಾಡಿ ಅಂತಿದ್ದಾರೆ RCB ಫ್ಯಾನ್ಸ್. ತ್ರಿಶತಕ ವೀರ ಕನ್ನಡಿಗ RCBಗೆ ಬೇಡವೇ? ಕರುಣ್ ನಾಯರ್ ತಾಕತ್ತು ಇನ್ನೂ ಅರ್ಥವಾಗ್ತಿಲ್ವಾ? ಕರುಣ್ ನಾಯರ್ ತ್ರಿಶತಕ ವೀರ, ಆದರೆ ಅದೆಷ್ಟೇ ಸಾಧನೆ ಮಾಡಿದ್ರು, ಅದೆಷ್ಟೇ ಇರೋನು ಹೊಳೆ ಸುರಿಸಿದ್ರು ಕೂಡ ಈತನಿಗೆ ಕ್ರಿಕೆಟ್ನಲ್ಲಿ ಆಗಿರೋ ಅನ್ಯಾಯ ಯಾರಿಂದಲೂ ಕೂಡ ಆಗಿಲ್ಲ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಈ ಕನ್ನಡಿಗ ಕರುಣ್ ನಾಯರ್ ಒಂಥರ ಅನ್ಲಕ್ಕಿ ಪ್ಲೇಯರ್. ಈತನ ಜಾಗದಲ್ಲಿ ಕರುಣ್ ಹೊಡೆದ ರನ್ಗಳನ್ನು ಯಾವುದಾದ್ರೂ ಮುಂಬೈ ಆಟಗಾರ ಹೊಡೆದಿದ್ರೆ ಲೆಕ್ಕಾಚಾರ ಬೇರೆನೇ ಆಗ್ತಾ ಇತ್ತು. ಕರುಣ್ ಥರ ಆಟ ಆಡೋ ಯಾವೊಬ್ಬ ಮುಂಬೈಕರನನ್ನ ಸುಮ್ಮನೆ ಕೊಯ್ಸೋದೇ ಇಲ್ಲ. ಆದರೆ ನಮ್ಮ ಕನ್ನಡಿಗರಂದ್ರೆ ಅದ್ಯಾಕೋ ಅಸಡ್ಡೆ. ಬೇರೆ ಬಿಡಿ, ನಮ್ಮ ಬೆಂಗಳೂರು ತಂಡವೆಂದೇ IPLನಲ್ಲಿ ಕಣಕ್ಕಿಳಿದ RCBಗೂ ಕೂಡ ಈ ಕನ್ನಡಿಗನ ತಾಕತ್ತು ಅರ್ಥವಾಗ್ತಾ ಇಲ್ಲ. ಭಾರತೀಯ ಕ್ರಿಕೆಟ್ನಲ್ಲಿ ಸದಾ ತುಳಿತಕ್ಕೊಳಗಾಗ್ತಲೇ ಬಂದಿದ್ದಾರೆ ಕರುಣ್ ನಾಯರ್. 8 ವರ್ಷಗಳ ಹಿಂದೆ ಕರುಣ್ ನಾಯರ್ ಮಾಡಿದ ಸಾಧನೆಯನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಮ್ಮ ಕರುಣ್ ನಾಯರ್ ತ್ರಿಶತಕ ಸಿಡಿಸಿದ್ರು. ಆದರೆ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡುವಾಗಲೆಲ್ಲ ಕರುಣ್ ನಾಯರ್ ಎಂಬ ದಾಖಲೆ ವೀರ ನಮ್ಮೊಳಗಿದ್ದಾನೆ ಅನ್ನೋದನ್ನು ಯಾರೂ ಕೂಡ ನೆನಪಿಸಿಕೊಳ್ತಾ ಇಲ್ಲ. ಟೀಮ್ ಇಂಡಿಯಾದಲ್ಲಿ ಇದ್ಯಾವ್ಯಾವುದಕ್ಕೋ ಕಾರಣಕ್ಕೆ ಸ್ಥಾನ ಸಿಗಲಿಲ್ಲ, ಓಕೆ. ಹಾಗಂತ ಕರ್ನಾಟಕದಲ್ಲಾದರೂ ಇಂಥ ತಾಕತ್ತು ಇರೋ ಬ್ಯಾಟರ್ಗೆ ಚಾನ್ಸ್ ಕೊಡಬಹುದಲ್ವಾ? ಕರ್ನಾಟಕದಲ್ಲಿ ಚಾನ್ಸ್ ಸಿಗದೇ ಇದ್ದಾಗ ಕರುಣ್ ನಾಯರ್ ವಿದರ್ಭಕ್ಕಾಗಿ ಆಡಿದ್ರು. ಅಲ್ಲಿ ತಾನು ಬೆಸ್ಟ್ ಕ್ರಿಕೆಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇತ್ತೀಚೆಗೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕರುಣ್ ನಾಯರ್ ಈಗ ಮಹಾರಾಜ ಟ್ರೋಫಿಯಲ್ಲೂ ಅಬ್ಬರಿಸಿದ್ದಾರೆ. ಕರುಣ್ ನಾಯರ್ ಅಬ್ಬರ ನಮ್ಮ RCB ಮ್ಯಾನೇಜ್ಮೆಂಟ್ ಕಣ್ಣು ತೆರೆಸಲಿ ಅಂತಿದ್ದಾರೆ ಫ್ಯಾನ್ಸ್. IPLನಲ್ಲಿ ಬೆಂಚ್ ಕಾದ ಮನೋಜ್ ಬಾಂಡಗೆ ಅವಕಾಶ ನೀಡದೆ ಸತಾಯಿಸಿದ RCB. ಇದನ್ನೇ ಹೇಳೋದು, ನಮ್ಮವರ ತಾಕತ್ತು ನಮಗೆ ಗೊತ್ತಾಗಲ್ಲ ಅಂತ. ಈಗ ನೋಡಿ, ಮಹಾರಾಜ T20 ಟೂರ್ನಿಯಲ್ಲಿ ನಮ್ಮ ರಾಯಚೂರು ಹುಡುಗ ಆಡಿರೋ ರೀತಿಗೆ ಫ್ಯಾನ್ಸ್ RCB ಮ್ಯಾನೇಜ್ಮೆಂಟ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಮನೋಜ್ ಬಾಂಡಗೆ ಬಲಗೈ ಮಧ್ಯಮ ವೇಗಿ, ಎಡಗೈ ದಾಂಡಿಗ, ಪವರ್ ಹಿಟ್ಟಿಂಗ್ ಸಿಕ್ಸರ್ ಬಾರಿಸೋದ್ರಲ್ಲಿ ಎಕ್ಸ್ಪರ್ಟ್. ಇಂಥ ಟ್ಯಾಲೆಂಟ್ ಇರೋ ಕನ್ನಡಿಗರನ್ನ 2 ಸೀಸನ್ಗಳಲ್ಲಿ RCB ಕೇವಲ ಬೆಂಚ್ ಬಿಸಿ ಮಾಡಲು ಬಳಸಿಕೊಂಡಿತ್ತು. ಬಹುಶಃ ಈಗಲಾದರೂ RCB ಮ್ಯಾನೇಜ್ಮೆಂಟ್ ಮಹಾರಾಜ ಟ್ರೋಫಿ ಟೂರ್ನಿಯನ್ನ ಅಬ್ಸರ್ವ್ ಮಾಡಿದರೆ ಇಂಥ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡಬಹುದು. ಬಂಗಾರ ನಮ್ಮಲ್ಲೇ ಇದ್ರೂ ಬೇರೆ ದೇಶದಿಂದ ಹುಡುಕಿ ತರ್ತಿದ್ದೀರಲ್ಲ, ಇಂಥವ್ರಿಗೆ ಏನು ಹೇಳಬೇಕು? GT ಬಿಟ್ಟು RCB ಸೇರ್ತಾರಾ ಪವರ್ ಹಿಟ್ಟರ್? IPLನಲ್ಲಿ ಮೌಲ್ಯ ಹೆಚ್ಚಿಸಿಕೊಳ್ತಾರಾ ಅಭಿನವ್ ಮನೋಹರ್? ಅಸಾಧಾರಣ ಬ್ಯಾಟಿಂಗ್ ಮೂಲಕ ತಂಡದ ಪರ ಏಕಾಂಗಿ ಹೋರಾಟ ನಡೆಸೋ ಸ್ಟಾರ್ ಕ್ರಿಕೆಟರ್ ಅಂದ್ರೆ ಅಭಿನವ್ ಮನೋಹರ್. ಪವರ್ ಹಿಟ್ಟರ್ ಅಭಿನವ್ ಮನೋಹರ್ ಅಬ್ಬರ ಈ ಬಾರಿ ಮಹಾರಾಜ ಟ್ರೋಫಿ ಟೂರ್ನಿಯಲ್ಲಂತೂ ಜೋರಾಗೇ ಇತ್ತು. ಅಭಿನವ್ ಮನೋಹರ್ 10 ಪಂದ್ಯಗಳಲ್ಲಿ ಬರೋಬ್ಬರಿ 507 ರನ್ಗಳನ್ನು ಸಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೇವಲ ಸಿಕ್ಸರ್ಗಳಿಂದಲೇ 312 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬರೋಬ್ಬರಿ 52 ಸಿಕ್ಸರ್ ಕಲೆ ಹಾಕಿದ್ದಾರೆ ಅಭಿನವ್. ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಅಭಿನವ್ ಮನೋಹರ್ ಅವರು ಮುಂಬರುವ ಮೆಗಾ ಆಕ್ಷನ್ಗೆ ಬರಲಿ ಅಂತಾನೆ ಕಾಯ್ತಿದ್ದಾರೆ RCB ಫ್ಯಾನ್ಸ್. IPL ಅಖಾಡದಲ್ಲಿ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತಮ್ಮದೇ ಛಾಪು ಮೂಡಿಸಿರುವ 29 ವರ್ಷದ ಅಭಿನವ್ ಈ ಬಾರಿ GT ತಂಡದಲ್ಲಿ ಉಳಿಯೋದು ಡೌಟ್. ಹೀಗಾಗಿ ಮುಂಬರುವ ಮೆಗಾ ಆಕ್ಷನ್ಗೆ ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಬಿಟ್ಟು ಕೊಟ್ಟಿದ್ದೇ ಆದರೆ ಭಾರಿ ಬೆಲೆಗೆ ಮಾರಾಟವಾಗ್ತಾರೆ. ಹಾಗೆ ಮಾರಾಟವಾದರೆ RCBಗೆ ಆಗಲಿ ಅಂತಿದ್ದಾರೆ ಫ್ಯಾನ್ಸ್. ಮನೆಯಲ್ಲೇ ತುಪ್ಪ ಇಟ್ಕೊಂಡು ಊರೂರು ಅಲಿಯೋದಾದ್ರೂ ತಪ್ಪುತ್ತೆ ಅಂತ RCB ಫ್ರಾಂಚೈಸಿಗೆ ಫ್ಯಾನ್ಸ್ ಬುದ್ಧಿಮಾತನ್ನ ಹೇಳ್ತಿದ್ದಾರೆ. ಇನ್ನು ಈ ಅಭಿನವ್ ಯಾರು, ಅಭಿನವ್ ದಾಖಲೆಗಳೇನು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ಹೇಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಎಂಥೆಂಥ ಕ್ರಿಕೆಟರ್ಸ್ ಇದ್ದಾರೆ ಅಂತ. ಇಂಥ ಬೆಸ್ಟ್ ಕ್ರಿಕೆಟಿಗರು ನಮ್ಮಲ್ಲೇ ಇರುವಾಗ RCB ಯಾಕೆ ಬ್ಯಾಟ್ ಬೀಸೋಕೆ ಮರೆತವರನ್ನ ಕರೆದು ಟೀಮ್ ಕಟ್ಟುತ್ತೋ ಗೊತ್ತೇ ಆಗಲ್ಲ. ಸೊ ನೀವು ಕೂಡ ಕನ್ನಡಿಗರ ಪ್ರತಿಭೆಗೆ ಪ್ರೋತ್ಸಾಹ ನೀಡ್ತೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.